ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇನ್ ಗ್ಯಾಂಗ್ ಅನ್ನು ನಮ್ಮ CN ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದಾಗ ಇವರಿಂದ 21 ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡ್ ಅಲ್ಲಿ ಇದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲ್ ಅಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆಗೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡುತ್ತಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ, ಎಲ್ಲ ಟೀಮು ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಫ್ರಾಡ್ ಅಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟ್ ಅಲ್ಲಿ ಆಗಿದೆ. ಈ 10 ಬ್ಯಾಂಕ್ ಸೇರಿ 30 ಕೋಟಿ ವಹಿವಾಟು ಆಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗು ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಂ, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗ್ ಈ ನೇಪಾಳ, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡುವ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾವು ನೋಡಬೇಕಾಗಿದ್ದೇನೆಂದ್ರೆ, ಒಂದು ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಇಂಡಿಯನ್ ಬ್ಯಾಂಕ್ ಅಕೌಂಟ್ಸೇ ಇರ್ತವೆ. ಈ ಕಮಿಷನ್ಗಾಗಿ ಆಸೆ ಪಟ್ಟು ಈ ಭಾರತೀಯರು ಬಹಳಷ್ಟು ಜನ ಅವರ ಏಜೆಂಟ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಕೌಂಟ್ ಕೊಡ್ಲಿಕ್ಕೆ ಇಲ್ಲಿಂದ ನೇಪಾಳ ಅಥವಾ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಈ ಫ್ರಾಡ್ ಅಲ್ಲಿ ಭಾಗಿಯಾಗಿ ಕಮಿಷನ್ ತಗೊಂಡು ವಾಪಸ್ ಬಂದು ಅವರು ಕೂಡ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಇವರೆಲ್ಲರಿಗೆ ಪುಸಲಾಯಿಸಿ ಮಾತನಾಡಿಸೋರು ಅವರು ಕೂಡ ಭಾರತೀಯರಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದಾಗ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಇವರೆಲ್ಲರನ್ನು ಕೂಡ ಅಲ್ಲೇ ಕೂಡಿ ಹಾಕಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ. ಅದೇ ರೀತಿ ಅವರನ್ನು ಸ್ಲೇವ್ಸ್ ಹಾಗೆ ಕೂರಿಸಿ ದಿನಕ್ಕೆ 18 ಗಂಟೆ 20 ಗಂಟೆ ಕೆಲಸ ಮಾಡಿಸುವಂಥದ್ದು, ಊಟ ಕೊಡದೇ ಇರುವಂಥದ್ದು, ಇದೆಲ್ಲ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲರಿಗೆ ಕೂಡ ಫೋನ್ ಮಾಡಿ ಅವರನ್ನು ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸುವಂತೆ ಕೂಡ ಅವರ ಹತ್ರ ಕೆಲಸ ಮಾಡಿಸ್ತಾರೆ. ಈಗಾಗಲೇ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಒಂದು 6 ಜನ ಆ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಈ ಡಿಜಿಟಲ್ ಸ್ಲೇವರಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ 6 ಜನರನ್ನು ಈಗಾಗಲೇ ಎಂಬಸಿ ಮೂಲಕ ರೆಸ್ಕ್ಯೂ ಮಾಡಲಾಗಿ ಅವರು ವಾಪಸ್ ಬಂದಿದ್ದಾರೆ. ಅವ್ರ ಕಂಪ್ಲೇಂಟ್ ಮೇಲೆ ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ಕೇಸ್ ಕೂಡ ಏಜೆಂಟ್ಸ್ ಮೇಲೆ ರಿಜಿಸ್ಟರ್ ಆಗಿದೆ. ಈ ಕಾರಣದಿಂದಾಗಿ ಈ ಅಕೌಂಟ್ಸ್ ಕೊಡುವವರು, ಇಲ್ಲಿಂದ ಫಾರಿನ್ ಕೆಲಸಕ್ಕೆ ಹೋಗುವಂತವರು, ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಹಣ ಬಹಳ ಕಡಿಮೆ ಸಮಯದಲ್ಲಿ ಸಂಪಾದನೆ ಮಾಡಬೇಕಂತ ಹೇಳಿ ನೋಡ್ತಾ ಇರುವಂತವರು ಕೂಡ ಎಲ್ಲರೂ ಜಾಗೃತಿಯಾಗಿರ್ಬೇಕಂತ ಕೋರ್ತೀವಿ. ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಕೇಸಿಗೆ ಸಂಬಂಧಪಟ್ಟಂತೆ ಇವರು 1.38 ಕೋಟಿ ಒಂದು 10 ಅಕೌಂಟಿಗೆ ವರ್ಗಾವಣೆ ಮಾಡಿದ್ದಾರೆ. ಈ 10 ಅಕೌಂಟ್ನಲ್ಲಿ ನಮ್ಮ ವಿಕ್ಟಿಮ್ ಅಲ್ಲದೆ ಬಹಳಷ್ಟು ವಿಕ್ಟಿಮ್ಸ್ಗೆ ಕೂಡ ಅವರು ಪುಸಲಾಯಿಸಿ ಅಕೌಂಟಲ್ಲಿ ದುಡ್ಡು ಹಾಕಿಸಿದ್ದಾರೆ. ಅದರಲ್ಲಿ 30 ಕೋಟಿಗಿಂತ ಜಾಸ್ತಿ ಈ 10 ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದನ್ನು ನೋಡಿದಾಗಿ 113 ಕೇಸ್ NCRP ಪೋರ್ಟಲಲ್ಲಿ ಬುಕ್ ಆಗಿದ್ದಾವೆ. 35 FIR ಇದರಲ್ಲಿ ರಿಜಿಸ್ಟರ್ ಆಗಿದೆ. Country. Against these accused ಅಲ್ಲ, against these bank accounts automatically will lead to the same team. Total conspirators will be part of all cases. ಆದರೆ those who have given accounts, those who are agents, they will be accused in cases where they have given account and where it is used for transaction. Now ಸುಮಾರು ಜನ ಇದ್ದಾರೆ. Number will be in hundreds. ನಮ್ಮ ಮಂಗಳೂರದವರೇ ಇನ್ನೂ ಕೂಡ ಇದ್ದಾರೆ. ಅಲ್ಲಿ ಐಡೆಂಟಿಫೈ ಮಾಡಿ ವಾಪಸ್ ಕಳಿಸ್ಬೇಕಾಗುತ್ತೆ.
ಅವ್ರು ಇಲ್ಲಿಂದ ಕೆಲಸ ಬೇಕಂತ ಏಜೆಂಟ್ಸ್ ಹತ್ರ ಹೋಗಿದ್ದಾಗ ಅವ್ರು ಫ್ರೀ ಆಗಿ ಕಳಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಈ ಟೂರಿಸ್ಟ್ ವೀಸಾ ಅಥವಾ ಟೆಂಪರರಿ ವಿಸಿಟರ್ ವೀಸಾ ಕೊಡ್ಸ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಇಂಡಿಯನ್ ಎಂಬಸಿ ಅವರು ಕಂಬೋಡಿಯಾದಿಂದ 6 ಮಂದಿ ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ರೆಸ್ಕ್ಯೂ ಮಾಡಿದ್ಮೇಲೆ ಅವ್ರು ವಾಪಸ್ ಇಲ್ಲಿ ಬಂದಿದ್ದಾರೆ. ಅವರಿದ್ರು ಸುಮಾರು ಆಲ್ಮೋಸ್ಟ್ ಮೋರ್ ದನ್ 6 months ಅವ್ರದೇ. ಅದರಲ್ಲಿ ಒಬ್ಬನ್ ತಪ್ಪಿಸ್ಕೊಂಡು ಹೊರಗೆ ಬಂದು ಮನೆಗೆ ಫೋನ್ ಮಾಡ್ತಾನೆ. ಸೊ ಆ ಫೋನ್ ಮಾಡಿದ್ರಿಂದ ಇಲ್ಲಿಗೆ ಗೊತ್ತಾಗಿ ಇಲ್ಲಿಂದ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಇವರು ಆಕ್ಚುಲಿ ನಮ್ಮವ್ರು ಹೋಗಿದ್ದು ಮಲೇಷ್ಯಾಗ ಹೋಗಿ ವೀಸಾ ತಗೊಂಡು ಮಲೇಷ್ಯಾಗ ಹೋಗ್ತಾರೆ ಟೂರಿಸ್ಟ್ ಹೋದಂಗೆ. ಅಲ್ಲಿಂದ ಅವ್ರನ್ನೆಲ್ಲರನ್ನು ಪ್ಯಾಕ್ ಮಾಡಿ ಬೇರೆ ಕಡೆ ತಗೊಂಡೋಗಿ ವೀಸಾ ಎಲ್ಲ ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಇಟ್ಕೊಳ್ತಾರೆ. ಆಮೇಲೆ ಈಸ್ ಅನ್ ಇಲ್ಲಿಗಲ್ ರೆಸಿಡೆಂಟ್ ಆಲ್ರೆಡಿ. ಕಂಬೋಡಿಯಾದಲ್ಲಿದ್ರೆ ನೀವು ಮಲೇಷ್ಯಾ ವೀಸಾ ತಗೊಂಡು ಆಲ್ರೆಡಿ ಈ ಸ್ಟೇಯಿಂಗ್ ದೇರ್ ಇಲ್ಲಿಗಲ್ಲಿ. ಅದು ಹೆದರ್ಸ್ತಾರೆ. ಒಂದು ನೀವು ಹೊರಗೆ ಹೋದ ತಕ್ಷಣ ಅರೆಸ್ಟ್ ಮಾಡ್ತಾರೆ ವೀಸಾ ಇಲ್ಲ ಅಂತ ಹೇಳಿ. ಇವ್ರು ಅದಕ್ಕೂ ಹೆದರ್ಕೊಳ್ತಾರೆ. ಪ್ಲಸ್ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ, ಹೊಡಿತಾ ಇರ್ತಾರೆ, ಎಲ್ಲ ನಡೀತವೆ. ಅದೇ ನಾವು ಹೇಳಿದವರಿಗೆ ನೀವು ಸೇಮ್ ಡಿಜಿಟಲ್ ಅರೆಸ್ಟ್ ಒಂದು, ಎರಡನೇದು ಇನ್ವೆಸ್ಟ್ಮೆಂಟ್ ಫ್ರಾಡ್. ಅವರನ್ನು ಕುಸಲಾಯಿಸಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ಬರ್ತವೆ ಅವ್ರು ಮಾಡಿದ ಇನ್ವೆಸ್ಟ್ಮೆಂಟ್ ಮೇಲೆ ಅಂತ ಹೇಳಿ ಅವ್ರಿಗೆ ಹೇಳಿಸಿ ಇನ್ವೆಸ್ಟ್ ಮಾಡಿ ನಾವು ಹೇಳಿದ ಅಕೌಂಟ್ ಅಂತ ಹೇಳ್ತಾರೆ. ಈ ಕಡೆ ಬೇರೆ ದೇಶದಲ್ಲಿ ಅಕೌಂಟ್ಸ್ ಎಲ್ಲ ಅಕೌಂಟ್ ಹೋಲ್ಡರ್ಸ್ ಎಲ್ಲ ಇರ್ತಾರೆ, ಹಣ ಎಲ್ಲ ತಗೊಳ್ಳಿಕ್ಕೆ ರೆಡಿ ಆಗಿರ್ತಾರೆ. ಆ ಅಕೌಂಟ್ಸ್ ಅಲ್ಲಿ ಇವರಿಂದ ದುಡ್ಡು ಹಾಕಿಸ್ತಾರೆ. ಸೊ ಇದಕ್ಕೆಲ್ಲ ಸಪರೇಟ್ ಆ್ಯಪ್ಸ್ ಜನರೇಟ್ ಮಾಡ್ತಾರೆ. ಸೊ ಆ್ಯಪ್ ಅಲ್ಲಿ ನಿಮ್ಗೆ ಹಣ ಜಾಸ್ತಿ ಆದಂಗೆ 2 times 3 times ಆದಂಗೆ ಕಾಣ್ತಾ ಇರ್ತದೆ, ಬಟ್ ವಿತ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಆಲ್ರೆಡಿ ಹಣ ತಗೊಂಡಿರ್ತಾರೆ. ಸೊ ಇವ್ರು ವಿತ್ಡ್ರಾ ಮಾಡ್ಬೇಕಂದ್ರೆ ಇನ್ನು ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ಒಟ್ಟಿಗೆ ವಿತ್ಡ್ರಾ ಮಾಡ್ತೀರಾ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಅವ್ರನ್ನ ಫುಸ್ಲೈಸ್ ಇನ್ವೆಸ್ಟ್ ಮಾಡಿಸ್ತಾ ಇರ್ತಾರೆ. ಕೆಲವರು 1 ಲಕ್ಷ ನಿಲ್ಲಿಸ್ತಾರೆ, ಕೆಲವರು 2 ಲಕ್ಷದಲ್ಲಿ ನಿಲ್ಲಿಸ್ತಾರೆ. ನಮಗ್ ಗೊತ್ತಿದ್ದು 3 ಕೋಟಿ ತನಕ ಹೋಗಿದ್ದಾರೆ ಕೆಲವರು. ಅದು ಅವ್ರ ಕೆಪಾಸಿಟಿ ಮೇಲೆ ಹೋಗಿದೆ. ಡಿಜಿಟಲ್ ಡಾಲರ್ ಕರೆನ್ಸಿ, ಡಾಲರ್ಸ್ ಆನ್ಲೈನ್ ಅಲ್ಲಿ ಖರೀದಿ ಮಾಡಬಹುದು. ಸೊ ಆ ವ್ಯಾಲೆಟ್ ಮೂಲಕ ಏನ್ ನಾರ್ಮಲ್ ಆಗಿ ಕ್ರಿಪ್ಟೋ ಕರೆನ್ಸಿ ಖರೀದಿ ಮಾಡ್ತಾರೆ, ಸೇಮ್ ಅದೇ ವ್ಯಾಲೆಟ್ ಮೂಲಕ ಈ ಡಾಲರ್ಸ್ ಕೂಡ ನಾವು ಖರೀದಿ ಮಾಡಬಹುದು, ಡಿಜಿಟಲ್ ಕರೆನ್ಸಿ. ಇಂಥ ಪ್ರಕರಣಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ಎಲ್ಲ ವಿಕ್ಟಿಮ್ಸ್ ಕೂಡ ಅವರಿಗೆ ಹಣ ವರ್ಗಾವಣೆ ಮಾಡಿದ ಮೇಲೆ ಒಂದು ಅವ್ರ ಹಣ ವಾಪಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಎಕ್ಸ್ಟ್ರಾ ಹಣ ಹಾಕ್ತಾ ಇರ್ತಾರೆ. ಎರಡನೇದು, 1-2 ಕೇಸಲ್ಲಿ ನಮಗ್ ಗೊತ್ತಿದ್ದು ನಾವು ಹೋಗಿ ಹೇಳಿದ್ರು ಕೂಡ ಅವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ತಯಾರಾಗಿಲ್ಲ. ವಾಪಸ್ ಅವ್ರು ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹಣ ಹಾಕಿದ 1 ತಿಂಗಳ ನಂತರ ಬರ್ತಾರೆ ಬಹಳಷ್ಟು ಜನ. ಈ ಕೇಸಸ್ ಅಲ್ಲಿ ಆಕ್ಚುಲಿ ಎಷ್ಟು ಹಣ ಅವರೆಲ್ಲ ಹೂಡಿಕೆ ಮಾಡಿಸ್ತಾರೆ ಎಲ್ಲವನ್ನು ಕೂಡ ಅದೇ ದಿವಸ ರಾತ್ರಿ USDT ಆಗಿ ಕನ್ವರ್ಟ್ ಮಾಡಿಕೊಂಡು ಅಬ್ರಾಡ್ ಕಳ್ಸಿಬಿಡ್ತಾರೆ. ಸೊ ಎಷ್ಟು ಡಿಲೇ ಮಾಡ್ತಾರೋ ಅಷ್ಟು ಕಷ್ಟ ಆಗತ್ತೆ ಹಣ ವಾಪಸ್ ಬರುವಂತದ್ದು. ನಾವು ಇಷ್ಟು ಅಕೌಂಟ್ ಫೀಸ್ ಮಾಡಿದ್ರು ಕೂಡ, ಈಗ ಹೋಲ್ಡ್ ಮಾಡಿದ್ರು ಕೂಡ, ಆ ದಿವಸ ರಾತ್ರಿ ಆ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅಷ್ಟು ಮಾತ್ರ ನಮ್ಗೆ ಸಿಗ್ತದೆ ಬಿಟ್ಟು, ಈಗಾಗಲೇ ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಎಲ್ಲ ಕೂಡ ಪ್ರತಿ ದಿವಸ ಅವ್ರು ಹಾಕಿದ ಹಣ ಅದೇ ರೀತಿಯಲ್ಲಿ ಬಾರ್ಡರ್ ಕ್ರಾಸ್ ಆಗಿ ಹೋಗ್ತಾ ಇರ್ತದೆ ಬೇರೆ ಚಾನ್ಸ್ ಮೂಲಕ. ಇದರ ಹವಾಲ ಇರಬಹುದು ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ ಮೂಲಕ ಇರಬಹುದು. ಸೊ ಅದಕ್ಕೆ ಎಷ್ಟು ಬೇಗ ಬಂದ್ರೆ ಅಷ್ಟು ನಿಮ್ಮ ಹಣ ವಾಪಸ್ ಬರ್ಲಿಕ್ಕೆ ಅವಕಾಶ ಇರ್ತದೆ. ನಮ್ಮಿದ್ರಲ್ಲಿ 30 ಲಕ್ಷ ಎಷ್ಟು ಇತ್ತಷ್ಟೇ. ಎಷ್ಟಿತ್ರಿ ಸಣ್ಣ ACB ಎಲ್ಲಿದ್ರಿ? ನಮ್ಮಿದ್ರಲ್ಲಿ ಹಣ ಎಷ್ಟಿತ್ತು? ನಮ್ಮ ಹಣ ನಮ್ಮ 1.5 ಕೋಟಿಯಲ್ಲಿ ಎಷ್ಟು ಸಿಕ್ಕಿತ್ತು ವಾಪಸ್? ಅಷ್ಟೇ, 7-8 ಲಕ್ಷ ಸಿಕ್ಕಿರಲ್ಲ. ಅಚ್ಚಾ 30 ಆಗಿದೆ. 30 ಸಿಗತ್ತೆ, ಬಟ್ ಆ ಸ್ಪಾಟ್ ಅಲ್ಲಿ ನಾವು ಹಿಡಿದಾಗ 7 ಏನೋ 5 ಫ್ರೀಸ್ ಆಗಿತ್ತು. ಈಗ ನೀವು 4 ಜನ ಸೇರ್ಕೊಂಡು ನಿಮ್ಮ 3 ಜನ ಹಣ ನನಗ್ ಕೊಡಿ, ನಾನೊಂದು ವಾರ ಬಿಟ್ಟು ನಿಮ್ಗೆ 300 ಕೊಟ್ರೆ 400 ಕೊಡ್ತೀನಿ ಅಂತ ಹೇಳಿದಾಗ ನೀವು ಕೊಟ್ಟಿರ್ತೀರಿ. ಓಕೆ, ಬಾಕಿ 3 ಜನರ ಹತ್ರ ಹೋಗಿ ನೀವು ಕೊಟ್ಟಿದ್ಯಾ ಮೋಸ ಮಾಡ್ತಾನೆ ಕಂಪ್ಲೇಂಟ್ ಕೊಡಂದ್ರೆ ನೀವು ಕಂಪ್ಲೇಂಟ್ ಕೊಡಲ್ಲ. ಆಯ್ತಾ? ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀರಿ? 2 ವರ್ಷ ಆದ್ಮೇಲೆ ನೀವು ಕೊಡುವಂತ ಹಣ ಎಲ್ಲ ಸೇರಿ 2 ಲಕ್ಷ ದಾಟಿದ ಮೇಲೆ, ಅವನು ಕೊಡಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ 6 ತಿಂಗಳು ಅವನ ಹಿಂದೆ ಹೋಗಿ ಪಂಚಾಯತಿ ಮಾಡಕ್ ಪ್ರಯತ್ನ ಮಾಡಿ ಇದೆಲ್ಲ ಆಗಿಲ್ಲ ಅಂದ್ಮೇಲೆ ಬರ್ತೀರಿ. ಅಷ್ಟೊತ್ತಿಗೆ ನೀವೆಲ್ಲ ಕೊಟ್ಟ ಹಣ ಎಲ್ಲೋಗುತ್ತೆ ಗೊತ್ತಿರಲ್ಲ. ಅವ್ರ ಪ್ರಾಪರ್ಟಿ ಯಾರ ಹೆಸರಲ್ಲಿ ಹಾಕ್ತಾರೆ, ಅವ್ರ ಹೆಸರಲ್ಲಿ ಹಾಕಲ್ಲ, ಅದು ಹೋಗುತ್ತೆ. ಈ ಸಮಸ್ಯೆ ಆಗ್ತಾ ಇದೆ. ನಮ್ಗೆ ಈ ಎಲ್ಲ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ಸ್ ಎಲ್ಲವೂ ಕೂಡ ಕೇಸ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಎಂಕ್ವೈರಿ ಮಾಡಿ ಆಥರೈಸ್ಡ್ ಆಫೀಸರ್ ಇಂದ ಕಂಪ್ಲೇಂಟ್ ತಗೊಂಡು ಕೇಸ್ ಮಾಡ್ಬೇಕಾಗತ್ತೆ. ಆರ್ ವಿಕ್ಟಿಮ್ ಬಂದು ಕಂಪ್ಲೇಂಟ್ ಕೊಡ್ಬೇಕು. ಇಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವೆಲ್ಲ ರಿಪೋರ್ಟರ್ಗೂ ಕೂಗ್ತಾ ಇದ್ರಿ, ನಾವು ಕೂಡ ಹೇಳ್ತೀವಿ. ಒಬ್ಬ ವಿಕ್ಟಿಮ್ ಬಂದಿದ್ದಾನ ನಮ್ಮ ಹತ್ರ, ಬಂದ್ರೆ ನನ್ನ ಹಣ ಹೋಗಿದೆ ಅಂತ ಒಬ್ಬರು ಬಂದ್ರೆ ಕೇಸ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಚೀಟಿಂಗ್ ಕೇಸ್ ಡೈರೆಕ್ಟ್ ಆಗಿ. ಇಲ್ಲಾಂದ್ರೆ ಬಟ್ಸ್ ಕೇಸ್ ಹಾಕೋಬೇಕು,
ಅದಕ್ಕೆ ಆಥರೈಸ್ಡ್ ಆಫೀಸರ್ ಒಂದು ಎಂಕ್ವೈರಿ ರಿಪೋರ್ಟ್ ತಗೊಂಡು ಅದರ ಆಧಾರದ ಮೇಲೆ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸೊ ಅದು ವಿತೌಟ್ ಕಂಪ್ಲೇಂಟ್ ಯಾರು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇದು ಮಾಡುವವರು ಮಾಡ್ತಿದ್ದಾರೆ. ಕೆಲವರು ನಾವು ರಿಲಯಬಲ್ ಆಗಿ 50 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಬಟ್ ವಿ ಆರ್ ನಾಟ್ ರಿಲೇಟೆಡ್. ಇಟ್ ಇಸ್ ಅಫೆನ್ಸ್, ಇಟ್ ಇಸ್ ನಾಟ್ ರೆಗ್ಯುಲೇಟೆಡ್, ಕಂಪ್ಲೇಂಟ್ ಬಂದ್ರೆ ಅದು ಕೇಸ್ ಆಗುತ್ತೆ. ಈಗ ಏನಾಗತ್ತೆ ಗೊತ್ತಾ, ಅವ್ರು ಅಟ್ಲೀಸ್ಟ್ ಇಷ್ಟು ದಿವಸ ಕೇಸ್ ಮಾಡಿ ಅರೆಸ್ಟ್ ಮಾಡ್ತಾರಂತ ಭಯ ಇರ್ತಿತ್ತು. ಈಗ ನೀವು ಈ ಕೇಸ್ ಕೇಳಿದ ತಕ್ಷಣ ನಾನು ಮಾಡಕ್ಕಾಗಲ್ಲ ಅಂತ ಲೀಗಲ್ ಪೊಸಿಷನ್ ಹೇಳ್ಬಿಟ್ಟಿದ್ದೀನಿ. ಸ್ವಲ್ಪ ಧೈರ್ಯ ಬರ್ತದೆ ಅವರಿಗೆ. ನಮ್ಮ ಮಂಗಳೂರು ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಹಳಷ್ಟು ಜನ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ನೋಡ್ತಾ ಇದ್ದವರೆಲ್ಲರೂ ಕೂಡ ಎಷ್ಟೋ ಜನ ಈ ಫೇಕ್ ಏಜೆಂಟ್ಸ್ ಮೂಲಕ ಅವ್ರಿಗೆ ಗೊತ್ತಿಲ್ಲದೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಈ ದೇಶಗಳಿಗೆಲ್ಲ ಕಳಿಸಿ, ವಿಯೆಟ್ನಾಮ್, ಕಂಬೋಡಿಯಾ, ಮಲೇಷಿಯಾ ಈ ಎಲ್ಲ ದೇಶಗಳು ಕೂಡ ಕಳಿಸಿ, ಈ ದೇಶಗಳಲ್ಲಿ ಅವ್ರ ಹತ್ರ ಕಳಿಸಿದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರೋದ್ರಿಂದ ಅವರೆಲ್ಲರನ್ನು ಕೂಡ ಅಲ್ಲೇ ಕೂಡಿ ಹಾಕಿ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೂಡ ನೀಡದೆ ಅವರೆಲ್ಲರನ್ನು ಹೊಡೆದು ಬಡದು ಒತ್ತಾಯದಿಂದ ಇವರೆಲ್ಲರ ಹತ್ರ ಕೂಡ ನಮ್ಮ ಇಂಡಿಯನ್ಸ್ ಎಲ್ಲ ಕೂಡ ಏನು ಡಿಜಿಟಲ್ ಫ್ರಾಡ್ಗೆ ಒಳಪಡ್ತಾ ಇದ್ದಾರೆ, ಈ ಡಿಜಿಟಲ್ ಅರೆಸ್ಟ್ ಇರಲಿ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರಲಿ, ಹಣ ಹೂಡಿಕೆ ಮಾಡುವಂಥ ಫ್ರಾಡ್ ಇರಲಿ, OTP ಫ್ರಾಡ್ ಇರಲಿ, ಇಂಥವು ಬೇರೆ ಬೇರೆ ಫ್ರಾಡ್ಗಳಲ್ಲೆಲ್ಲವೂ ಕೂಡ ಇವರನ್ನು ಬಳಸ್ಕೊಂಡು ಇವರಿಂದ ಮಾಡಿಸ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ನಮ್ಮ ಪೊಲೀಸ್ ಟರ್ಮಿನಾಲಜಿಯಲ್ಲಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ. ಇತ್ತೀಚೆಗೆ ಕೂಡ ನಮ್ಮ ಮಂಗಳೂರಿಂದ ಒಂದು 6 ಜನ ಹುಡುಗರು ಕೆಲಸಕ್ಕಂತ ಹೇಳಿ ಮಲೇಷ್ಯಾ ಹೋದವರನ್ನು ಅಲ್ಲಿಂದ ಕಾಂಬೋಡಿಯಾ ಕರ್ಕೊಂಡೋಗಿ ಅಲ್ಲಿಂದ ಅವರನ್ನು ಹಾಗೆ ಕೂಡಿ ಹಾಕಿ ಬಹಳಷ್ಟು ದಿವಸ, ತಿಂಗಳು ಇಟ್ಕೊಂಡು ಅವರಿಂದ ಈ ಡಿಜಿಟಲ್ ಸ್ಲೇವರಿಗೆ ಬಳಸಿ ಎಷ್ಟೋ ಸೈಬರ್ ಫ್ರಾಡ್ಗಳು ಕೂಡ ಅವರಿಂದ ಮಾಡಿಸಿದ್ದಾರೆ. ಅದರಲ್ಲಿ ಒಬ್ಬನು ಹುಡುಗ ತಪ್ಪಿಸ್ಕೊಂಡು ಹೊರಗೆ ಬಂದು ಹೇಗೋ ಇಲ್ಲಿ ಫ್ಯಾಮಿಲಿಗೆ ರೀಚ್ ಆಗಿದ್ದಾಗ ಅಲ್ಲಿದ್ದ ಎಂಬಸಿ ಕಾಂಟ್ಯಾಕ್ಟ್ ಆಗಿ ನಮ್ಮ ಮಂಗಳೂರು MP ಅವರು ಕೂಡ ಅವ್ರಿಗೊಂದು ಲೆಟರ್ ಬರೆದಿದ್ದಾರೆ. ಸೊ ಎಂಬಸಿ ಅವರು ಅಲ್ಲಿ ಗೌರ್ಮೆಂಟ್ ಕಾಂಟ್ಯಾಕ್ಟ್ ಆಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಅವರು ವಾಪಸ್ ಬಂದಿದ್ದಾರೆ. ಇಲ್ಲಿ ಯಾರು ಏಜೆಂಟ್ಸ್ ಇದ್ದಾರೆ ಆ ಏಜೆಂಟ್ಸ್ ವಿರುದ್ಧ ಕೇಸ್ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಏಜೆಂಟ್ ಆಲ್ರೆಡಿ ಅಬ್ರಾಡಲ್ಲೇ ಇದ್ದಾನೆ, ಅವ್ರು ಸಿಗೋದಿಲ್ಲ, ಅದು ಕಷ್ಟ. ವಿದೇಶಕ್ಕೆ ಹೋಗಿ ಕೆಲಸ ತಗೋಬೇಕನ್ನುವಂತ ಅಂತ ನೋಡ್ತಾ ಇರುವಂತ ಎಲ್ಲರೂ ಕೂಡ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಅಂತ ಒಬ್ಬರು ಇರ್ತಾರೆ ಬೆಂಗಳೂರಲ್ಲಿ. ಯಾರೇ ಇರಲಿ ವಿದೇಶದಲ್ಲಿ ಕೆಲಸ ಕೊಡುವಂತ ಯಾವುದೇ ಏಜೆನ್ಸಿ ಕೂಡ ಅವ್ರ ಹತ್ರ ನೋಂದಣಿ ಮಾಡಿಸ್ಕೋಬೇಕು. ಅವ್ರ ಹತ್ರ ನೋಂದಣಿ ಮಾಡಿಸ್ಕೊಂಡಿದ್ದಂತಹ ಪ್ರತಿಯೊಂದು ಏಜೆನ್ಸಿ ಕೂಡ ಲೀಗಲ್ ಅಂಡ್ ಪ್ರಾಪರ್ಲಿ ವರ್ಕಿಂಗ್ ಏಜೆನ್ಸಿ ಆಗಿರ್ತದೆ. ಅಲ್ಲಿಗೆ ಹೋದ್ರೆ ನಿಮ್ಗೆ ಯಾವುದೇ ಮೋಸ ಆಗೋದಿಲ್ಲ. ಸಾಧಾರಣವಾಗಿ ಈ ಏಜೆಂಟ್ ಎಷ್ಟು ದುಡ್ಡು ನಿಮ್ಮ ಹತ್ರ ತಗೋತಾರೆ, ಅವರು ಕೂಡ ಆಲ್ಮೋಸ್ಟ್ ಅಷ್ಟೇ ತಗೋತಾರೆ, ಸ್ವಲ್ಪ ಜಾಸ್ತಿ ಇರಬಹುದು. ಸೊ ಈ ಸ್ವಲ್ಪ ಹಣಕ್ಕಾಗಿ ಆಸೆ ಪಟ್ಟು ಬೇರೆ ಏಜೆಂಟ್ಸ್ ಅನ್ನು ನಂಬ್ಕೊಂಡು ಹೋಗಿ ಅಲ್ಲಿ ಸಿಗಾಕೊಂಡಿದ್ರೆ ಇಂಥ ಸಮಸ್ಯೆಗಳೆಲ್ಲ ಅವ್ರು ಸಿಗಾಕೊಳ್ಳೋ ಪ್ರಾಬ್ಲಮ್ಸ್ ಇರ್ತವೆ. ಒಂದು, ಅಲ್ಲಿ ನಿಮ್ಗೆ ಕೆಲಸ ನೋಡಿರ್ಲಿಕ್ಕಿಲ್ಲ. 2, ನಿಮ್ಮನ್ನ ಆಕ್ಚುಲಿ ಮಾರಾಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ನಿಮಗೆ ಕೊಡುವಂತ ವೀಸಾ ಅಪ್ರಾಪ್ರಿಯೇಟ್ ವೀಸಾ ಇರೋದಿಲ್ಲ. ಕೆಲ್ಸಕ್ಕಂತ ಕಳಿಸ್ತಾರೆ, ಟೂರಿಸ್ಟ್ ವೀಸಾ ಕಳಿಸ್ಬಹುದು. ಸೊ ಇದೆಲ್ಲ ಆಗಿದ್ದಾಗ ಆಟೋಮ್ಯಾಟಿಕ್ ಆಗಿ ಆ ದೇಶಕ್ಕೆ ಹೋದಾಗ ಆಟೋಮ್ಯಾಟಿಕ್ ಆಗಿ ಅಲ್ಲೊಂದು ಕ್ರೈಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇದನ್ನು ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಇಂಥ ಕ್ರೈಮ್ಸ್ ಎಲ್ಲ ಮಾಡಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಹೊರಗೆ ಬರುವುದು ಕೂಡ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಿ ಹೊರಗಡೆ ಹೋಗ್ಬೇಕಾದ್ರೆ ರಿಜಿಸ್ಟರ್ಡ್ ಏಜೆನ್ಸೀಸ್ ಮೂಲಕನೇ ಹೋಗ್ಬೇಕಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ.